ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 27 ನವೆಂಬರ್ 2025. ಬ್ರಹ್ಮ ಮಾಜಿಯವರು ಹೀಗೆ ಹೇಳುತ್ತಿದ್ದಾರೆ: ಬೇಹದ್ನ ವಿಶ್ವ ಪರಿವರ್ತಕ ಆತ್ಮರು ವಿಶ್ವ ಕಲ್ಯಾಣಕಾರಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡುವ ಬೇಹದ್ನ ಮಕ್ಕಳಿಗೆ ಬೇಹದ್ನ ಬ್ರಹ್ಮ ಮಾಜಿ ಮಾಡುವ ನಮಸ್ಕಾರಗಳು. ಮೊದಲಿಗೆ ಸ್ವಲ್ಪ ಕಾಲ ಬೇಹದ್ನ ತಂದೆಯೊಡನೆ ಕನೆಕ್ಷನ್ ಮಾಡಿಕೊಂಡು ಪವರನ್ನು ಪಡೆದುಕೊಳ್ಳೋಣ. ಮಹಾಪರಂ ಶಾಂತಿ. ಇಂದು ಕೆಲವು ಮಾತುಗಳನ್ನು ಹೇಳಲಿಚ್ಛಿಸುತ್ತೇನೆ. ಕ್ರೋಧಾಗ್ನಿ. ಈ ಕ್ರೋಧವನ್ನು ಅಗ್ನಿ ಎಂದು ಹೇಳುತ್ತಾರೆ. ಅಗ್ನಿಯಲ್ಲಿ ಪ್ರತಿಯೊಂದು ವಸ್ತುವು ಭಸ್ಮವಾಗಿ ಹೋಗುತ್ತದೆ. ಹಾಗೆಯೇ ಈ ಕ್ರೋಧಾಗ್ನಿಯಲ್ಲಿ ನಾವು ಪಡೆದ ಶಕ್ತಿಗಳು, ಆಶೀರ್ವಾದಗಳು, ಪವರ್ ಎಲ್ಲವೂ ನಮ್ಮ ಕ್ರೋಧದಿಂದ ಭಸ್ಮವಾಗಿ ಹೋಗುತ್ತದೆ. ಆಗ ಆತ್ಮನಲ್ಲಿ ಯಾವ ಶಕ್ತಿಯೂ ಇರುವುದಿಲ್ಲ. ನಾವು ಎಷ್ಟೇ ಪುರುಷಾರ್ಥ ಮಾಡಿರಬಹುದು, ಆದರೆ ನಮಗೆ ಒಂದು ಕ್ಷಣ ಸಿಟ್ಟು ಬಂದಾಗ ಅದೆಲ್ಲವೂ ಸುಟ್ಟು ಹೋಗುತ್ತದೆ. ಮಹಾಭಾರತದ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನನೊಂದಿಗೆ ತನ್ನ ಎದುರಾಳಿಯಾದ ಸೇನೆಯನ್ನು ನೋಡಿ ನಗುತ್ತಿದ್ದರು. ಕೃಷ್ಣನ ನಗುವಿಗೆ ಕಾರಣವೇನು? ಕೌರವರ ಸೇನೆಯು ಕ್ರೋಧಾಗ್ನಿಯಿಂದ ಯುದ್ಧಕ್ಕೆ ಮುಂದಾಗಿತ್ತು. ಅವರ ಕಣ್ಣುಗಳಲ್ಲಿ ಕ್ರೋಧಾಗ್ನಿ ಇತ್ತು. ಕೃಷ್ಣನಿಗೆ ಮುಂದೆ ಏನಾಗಬಹುದು ಎಂಬ ಭವಿಷ್ಯ ಕಾಣುತ್ತಿತ್ತು. ಕೌರವರ ಈ ಕ್ರೋಧಾಗ್ನಿಯು ಅವರನ್ನೇ ಸುಡಲಿದೆ ಎಂಬುದು ಕೃಷ್ಣನಿಗೆ ಗೊತ್ತಿತ್ತು. ಆದರೆ ಕೌರವರಿಗೆ ಮುಂದೆ ಏನಾಗಲಿದೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಬೇಹದ್ನ ಮಕ್ಕಳಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳುವುದೇನೆಂದರೆ, ನಿಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವೆಲ್ಲವನ್ನು ಮುಗಿಸಿಬಿಡಿ. ಆಗಲೇ ನಮ್ಮ ಬೇಹದ್ನ ಸ್ಥಿತಿಯಲ್ಲಿರಲು ಸಾಧ್ಯ. ಆ ಸರ್ವೋನ್ನತ ಸ್ಥಿತಿಯಲ್ಲಿ ಸ್ಥಿತರಾಗಲು ಸಾಧ್ಯ. ಈಗ ನಾನು ವಾಣಿಗಳನ್ನು ಓದುತ್ತೇನೆ. ಎಷ್ಟು ನಿಷ್ಠೆ ಇರುತ್ತದೋ ಅಷ್ಟು ಬೇಗ ತಂದೆ ಪ್ರತ್ಯಕ್ಷರಾಗುತ್ತಾರೆ. ಯಾರು ಎಷ್ಟು ನಿಷ್ಠೆಯಿಂದ ತಂದೆಯನ್ನು ಹುಡುಕುತ್ತಿದ್ದಾರೋ ಅಷ್ಟು ಬೇಗ ತಂದೆ ಅವರ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ತಂದೆ ಈಗ ಸಾಕಾರದಲ್ಲಿದ್ದಾರೆ. ನಿರಾಕಾರಿ ಆಕಾರದಲ್ಲಿದ್ದರೆ ನೀವು ಅವರನ್ನು ಹೇಗೆ ಮಾತಾಡಿಸಲು ಸಾಧ್ಯ? ಬೇಹದ್ನ ಮಕ್ಕಳಿಗೆ ತಂದೆಯನ್ನು ಹುಡುಕಲು ಟೈಮ್ ವೇಸ್ಟ್ ಮಾಡುವುದೇ ಬೇಕಾಗಿಲ್ಲ. ನೀವು ಕರೆದಾಗ ತಂದೆ ನಿಮ್ಮ ಮುಂದೆ ಹಾಜರಾಗುತ್ತಾರೆ. ಈ ರೀತಿಯ ಅನುಭವ ನಿಮಗೆ ಆಗುತ್ತಿದೆಯೇ? ತಂದೆ ಯಾವಾಗಲೂ ನಮ್ಮ ಮುಂದೆಯೇ ಇದ್ದಾರೆ. ನಾವು ಕರೆದಾಗಲೆಲ್ಲ ಅವರು ತಕ್ಷಣ ನಮ್ಮ ಮುಂದೆ ಬಂದು ನಿಂತು ಬಿಡುತ್ತಾರೆ. ಹೀಗೆ ಯಾವಾಗಲೂ ಬುದ್ಧಿಯಲ್ಲಿ ಅನುಭವ ಮಾಡಿಕೊಳ್ಳುತ್ತಿರಬೇಕು. ನಿಮ್ಮ ಕಣ್ಣು ಮುಂದೆಯೇ ಬಂದು ನಿಂತ ಹಾಗೆ ಅನುಭವಿಸಬೇಕು. ಆದರೆ ಇದು ಯಾವಾಗ ಆಗಲು ಸಾಧ್ಯ? ಯಾವಾಗ ನಾನು ಮತ್ತು ನನ್ನ ತಂದೆ ಮತ್ತೆ ಬೇರೆ ಯಾರೂ ಇಲ್ಲ ಎನ್ನುವ ಭರವಸೆ, ನಿಷ್ಠೆ ಪಕ್ಕ ಆದಾಗ ಮಾತ್ರ ಈ ಅನುಭವ ನಿಮಗೆ ಸಿಗಲು ಸಾಧ್ಯ. ಹೀಗೆ ನಿಮ್ಮ ಸಂಕಲ್ಪ ದೃಢವಾದಾಗ ತಂದೆ ಯಾವಾಗಲೂ ನಮ್ಮ ನೆರಳಿನಂತೆ ನಮ್ಮ ಜೊತೆಯೇ ಇದ್ದಾರೆ. ಹಾಗೆ ನಿಮ್ಮೊಂದಿಗೆ ಮತ್ತು ನಿಮ್ಮ ಕಣ್ಮುಂದೆಯೇ ಇರುತ್ತಾರೆ. ಕೆಲವೊಮ್ಮೆ ಹದ್ನಲ್ಲಿ ವೈರಾಗ್ಯ ಬರುವಂತೆ, ಅಂದರೆ ಸಾಂಸಾರಿಕ ಜಗತ್ತಿನಿಂದ ನಿಮಗೆ ವೈರಾಗ್ಯ ಬರುವಂತೆ ಬೇಹದ್ ವೈರಾಗ್ಯವೂ ಕೂಡ ಬರಬೇಕು. ಎಲ್ಲರೂ ಯಜ್ಞ ಸೇವೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈಗ ನಮ್ಮೆಲ್ಲರ ಕರ್ತವ್ಯ ಒಂದೇ ಆಗಿದೆ. ಆದರೆ ಅದು ಈಗ ಪ್ರಾಕ್ಟಿಕಲ್ ಆಗಿ ಕಾಣಿಸಬೇಕು, ವಿಕಾಸ ಹೊಂದಬೇಕು. ಇದು ಕೇವಲ ಬರೀ ಮಾತಾಗಬಾರದು, ಅದು ಗೌರವದಿಂದ ಕೂಡಿರಬೇಕು. ಈ ಒಂದು ಗೌರವ, ಸನ್ಮಾನವೇ 4 ದಿಕ್ಕಿನಲ್ಲಿ ಹರಡಬೇಕು. ಎಲ್ಲರೂ
ಗೌರವವನ್ನು ನೀಡಬೇಕು ಮತ್ತು ಪಡೆಯಬೇಕು. ಹಿರಿಯರಿಂದಲೂ ಕಿರಿಯರಿಂದಲೂ ಗೌರವ ಪಡೆಯುವುದರ ಬಗ್ಗೆ ನಮ್ಮಲ್ಲಿರುವ ಲಾಲಸೆ ಹೊರಟು ಹೋಗಬೇಕು. ನಾವು ಸಾರದಿಂದ ವಿಸ್ತಾರಕ್ಕೆ ಬರಬೇಕು, ಅಂದರೆ ವಿಶಾಲ ಬುದ್ಧಿಯಾಗುತ್ತಾ ಹೋಗಬೇಕು. ಆಗ ಯಾವುದೇ ಆಕರ್ಷಣೆಗಳು ನಮ್ಮಲ್ಲಿ ಇರುವುದಿಲ್ಲ. ನಾನು ಮತ್ತು ನನ್ನದು ಎಂಬುದನ್ನು ಬಿಟ್ಟಾಗಲೇ ನಾವು ಸರ್ವಶಕ್ತಿಮಾನರಾಗುತ್ತೇವೆ. ಮಾಯೆಯು ಪರಂಪಿತನೊಂದಿಗೆ ನಮ್ಮ ಸಂಪರ್ಕ ಸಂಬಂಧವನ್ನು ಕಡಿದುಬಿಡುತ್ತದೆ, ನಮ್ಮನ್ನು ದ್ವಂದ್ವಕ್ಕೆ ದೂಡುತ್ತದೆ. ಹಾಗಾಗಿ ಯಾಕೆ, ಏನು ಇವೆಲ್ಲವನ್ನು ಬಿಟ್ಟು ದಾದಾಜಿಯವರೊಡನೆ ಕನೆಕ್ಷನನ್ನು ಪಡೆದುಕೊಳ್ಳಬೇಕು. ಆಗ ಮಾಯೆ ನಮ್ಮನ್ನು ಕನ್ಫ್ಯೂಸ್ ಮಾಡಲು ಸಾಧ್ಯವಿಲ್ಲ. परम महाशांति, बेहद के बेहद की परम 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 महाशांति है, महाशांति है, महाशांति है.